ಸ್ನೇಹಿತರೆ ನಮಸ್ಕಾರ. ಒಂದು ಮುಗ್ಧ ಹಾವಿನ ಮೇಲಿನ ನಮ್ಮ ತಪ್ಪು ನಂಬಿಕೆಗಳು ಅದೇ ಹಾವನ್ನು ಹೇಗೆ ನಾಶ ಮಾಡ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿನ್ನೆ ಒಬ್ಬರು ಕರೆ ಮಾಡಿದರು. ಒಂದು ಹಾವು ನಮ್ಮ ಮನೆ ಹಿತ್ತಲಿನ ತೆಂಗಿನ ಸಿಪ್ಪೆ ರಾಶಿ ಅಡಿಯಲ್ಲಿ ಕಾಣ್ತಾ ಇದೆ, ವಿಡಿಯೋ ಮತ್ತು ಫೋಟೋ ಹಾಕಿದರು. ಯಾವ ಹಾವು ಅಂತ ಹೇಳ್ಬೋದಾ ಅಂತ ಕೇಳಿದರು. ಅವರಿಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟೆ. ಅದಕ್ಕೆ ವಿಟ್ಟೇಕರ್ ಬೋವಾ ಅಂತ ಕರೀತಾರೆ, ಅಥವಾ ಇರ್ತಲೆ ಹಾವು, ಇಮ್ಮಂಡೆ ಹಾವು ಅಂತ ಕರೀತಾರೆ ಕನ್ನಡದಲ್ಲಿ, ಮತ್ತು ತುಳುವಲ್ಲಿ ಇರ್ಬಾಯಕ್ಕಳೆ ಅಂತ ಕರೀತಾರೆ. ವಿಷರಹಿತ ಹಾವಿದು. ಅದೇ ಮಾಹಿತಿಯನ್ನು ಅವ್ರಿಗೆ ಕೊಟ್ಟ ನಂತರ ಅವರು ಕೆಲವು ವಿಚಾರವನ್ನು ಹಂಚಿಕೊಂಡ್ರು. ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಅವರ ವಠಾರದಲ್ಲಿ ಈ ಹಾವುಗಳು ತುಂಬ ಇವೆ ಅಂತೆ. ಈಗ ನೀವು ವಿಡಿಯೋದಲ್ಲಿ ಕೆಲವು ಮಹಿಳೆಯರು ಮಾತಾಡೋದು ಕೇಳ್ಬೋದು. ಒಂದು ಕಡೆ ಅದನ್ನು ಯಾವ ರೀತಿ ತಪ್ಪು ನಂಬಿಕೆಯಿಂದ ಹೊಡೆದಿದ್ದಾರೆ ಅಂದರೆ, ಬಾಣಂತಿಯರ ಕೋಣೆಯ ಆಸುಪಾಸು ತಿರುಗ್ತಾ ಇತ್ತು. ಅದು ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಬಾಣಂತಿಯರ ಕೋಣೆಗೆ ಹೋಗಿ ಬಾಣಂತಿಯರ ಹಾಲು ಹೀರುತ್ತೆ, ಅದ್ರ ಜೊತೆ ರಕ್ತನೂ ಹೀರುತ್ತೆ ಅನ್ನೋ ಒಂದು ತಪ್ಪು ನಂಬಿಕೆ ಇದೆ ನಮ್ಮಲ್ಲಿ. ಆ ನಂಬಿಕೆಯಿಂದ ಆ ಮನೆಯವ್ರು ಏನು ಮಾಡಿದಾರೆ ಅಂದರೆ ಅದನ್ನು ಅಲ್ಲೇ ಹೊಡೆದು ಚಚ್ಚಿ ಸಾಯಿಸಿದಾರಂತೆ. ಆ ನಂತರ ಇತ್ತೀಚೆಗೊಂದು ಘಟನೆ ನಡೀತು. ಅವರ ವಠಾರದಲ್ಲೇ ಬೇರೆಯವರ ಮನೆಗೆ ಬಂದಿತ್ತಂತೆ, ಇದೇ ಹಾವು ಬಂದಿತ್ತು. ಇದನ್ನು ಕನ್ನಡಿ ಹಾವು ಅಂತೇಳಿ ಹೊಡೆದು ತಲೆಯನ್ನು ಚಚ್ಚಿ ಸಾಯಿಸಿದ್ದು ಅವರು ಫೋಟೋ ಸಮೇತ ನನಗೆ ಶೇರ್ ಮಾಡಿದರು. ಹಾಗಾಗಿ ಆ ಹಾವಿನ ಬಗ್ಗೆ ಅವರಿಗೆ, ಆ ವಠಾರದವ್ರಿಗೆ ಒಂದಷ್ಟು ಮಾಹಿತಿ ಕೊಡಬೇಕಂತೇಳಿ ನಾನು ಈಗ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅವರ ಜನರ ನಂಬಿಕೆಯನ್ನೆಲ್ಲ ನೋಡಿ ಅವರು ಈ ಹಾವಿನ ವಿಚಾರದಲ್ಲಿ ಕರೆದವರು ಹಾವಿನ ಬಗ್ಗೆ ಸಾಕಷ್ಟು ಕಾಳಜಿ ಇರುವವರು, ಅವರು ಸಾಯಿಸೋದಿಲ್ಲ. ಹಾಗಾಗಿ ಅವರ ಮನೆಯವರು ಕೂಡ ಅವರೇ ಹೇಳ್ತಾರೆ, ಒಂದು ಯಾವುದೇ ಹಾವನ್ನು ನಾವು ಸಾಯಿಸೋದಿಲ್ಲ ಸರ್ ಅಂತೇಳಿ. ಅವ್ರಿಗೊಂದಷ್ಟು ಮಾಹಿತಿ ಕೊಡೋಣ ಅಂತ ಅಲ್ಲಿ ಹೊರಟಿದ್ದೇನೆ. ಬನ್ನಿ ಹೋಗೋಣ. ಬಂದೆ. ಎಲ್ಲಿ ಒಳಗುಂಟಾ? ಹಾಂ 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 ಹಾಂ, ಅಲ್ಲಿ ಜನ ಇದ್ದಾರೆ, ಆದರೂ ಭಯ ಇದೆ ನಿಮಗೆ ಅಲ್ವಾ? ಎಷ್ಟು ಹಾವನ್ನು ನೋಡಿದ್ರಿ ಈವರೆಗೆ ಇಂಥದ್ದು? ಈಗ ಇದ್ರಿಗಿಂತ ಮೊದಲು ಹಾವು ನೋಡಿದ್ರಲ್ವ ನೀವು? ಇಂಥ ಹಾವು ಎಷ್ಟು ನೋಡಿದ್ರಿ ಅಂದಾಜು? ಹಾಂ, ಇದೇ ಸೀಸನ್ ಬರ್ತದಾ? ಸಾಧಾರಣ ಒಂದು 5-6 ಬಂದಿತ್ತು. 2 ವರ್ಷದಲ್ಲಿ ಯಾವ ತಿಂಗಳಿಗೆ ಅಂತ ಅಂದಾಜು ಉಂಟು ನಿಮಗೆ? ಹೆಚ್ಚು ಕಮ್ಮಿ ಇದೆ ಅಲ್ವಾ? ಚಳಿ ಹೊತ್ತಲ್ಲಿ ಬರ್ತದೆ. ನೋಡಿ ಈ ಹಾವು ಇಲ್ಲಿದೆ ನೋಡಿ, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಈಗ ನಾನು. ನೋಡಿ ಇಲ್ಲಿ ಇದೆ ಅಲ್ವಾ? ಎಲ್ಲಿ ಹೋಯ್ತು? ಹಾಂ, ಇಲ್ಲಿ ಉಂಟಲ್ಲ. ಹಾಂ, ಈಗ ನೋಡಿ ಈ ಹಾವು ನೋಡಿದ್ರಿ? 2 ತಲೆ ಇಲ್ಲ, ಒಂದೇ ತಲೆ. ಹೌದು, 2 ತಲೆ ಇಲ್ಲ. ಯಾರೋ ತಲೆ ಇಲ್ಲದವರು 2 ತಲೆ ಅಂತ ಹೆಸರಿಟ್ಟಿದ್ದಾರೆ ನೋಡಿ. ಇರ್ಬಾಯ್ದಕ್ಕಲೆ ಅಂತ ಹೇಳ್ತಾರ ತುಳುವಲ್ಲಿ. ಇದ್ರ ಬಗ್ಗೆ ನಿಮ್ಮಲ್ಲಿ ನಂಬಿಕೆ ಏನೆಲ್ಲ ಉಂಟು ಹೇಳಿ, ಈ ಹಾವಿನ ಬಗ್ಗೆ? 2 ತಲೆ ಇದೆ ಅಂತ ಹೇಳ್ತಾರೆ ಅಲ್ವಾ? ಈಗ ನೋಡಿ, ಇದು ತಲೆ, ಇದು ಬಾಲದಲ್ಲಿ ತಲೆ ಇಲ್ಲ. ನಿಮ್ಗೆ ದೂರದಲ್ಲಿ ನೋಡುವಾಗ, ಹಾವನ್ನು ತುಂಬಾ ದೂರದಲ್ಲಿ ನೋಡ್ತೀರಿ ನೀವು, ನೋಡುವಾಗ 2 ತಲೆಯ ತರ ಕಾಣ್ತದೆ ಅಷ್ಟೇ. 2 ತಲೆ ಇಲ್ಲ. ಅವರು ತುಳುವಲ್ಲಿ ಇರ್ಬಾಯಕ್ಕಳೆ ಅಂತ ಹೇಳಿದ್ರು. ಹೌದು, 2 ತಲೆಯ ಹಾವು. ಮತ್ತೆ ಇದರ ಬಗ್ಗೆ ಏನಾದ್ರು ನಂಬಿಕೆ ಏನಾದ್ರೂ ಇದೆ ನಿಮ್ಮಲ್ಲಿ? ದನದ ಹಟ್ಟಿಗೆ ಬರುತ್ತೆ, ಏನ್ ಹೇಳ್ತಾರೆ? ಹಾಲು ಇದು ಮಾಡ್ತಾರೆ. ದನದ ಹಟ್ಟಿಗೆ ಬಂದು ದನದ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿಯುತ್ತೆ ಅಂತ ಹೇಳಿ ಯಾರಾದ್ರೂ ನೋಡಿದವರು ಇದ್ದಾರ? ನೋಡಿ, ದನದ ಹಟ್ಟಿಗೆ ಯಾಕೆ ಬರುತ್ತೆ ಅಂದ್ರೆ, ದನದ ಹಟ್ಟಿಗೆ ನೀವು ಗೊಬ್ಬರ ಹಾಕ್ತಿರಲ್ವಾ, ತುಂಬಾ ಗೊಬ್ಬರ ಎಲ್ಲ ಹಾಕ್ತಿರಿ. ಗೊಬ್ಬರದಲ್ಲಿ ಗೊಬ್ಬರ ಹುಳು ಅಥವಾ ಬೇರೆ ಬೇರೆ ಹುಳುಗಳು ಬರ್ತವೆ. ಅವುಗಳನ್ನ ತಿನ್ನಲಿಕ್ಕೆ ಇಲಿಗಳು ಬರ್ತವೆ. ಇಲಿಗಳನ್ನ ತಿನ್ನಲಿಕ್ಕೆ ಯಾವ ಹಟ್ಟಿಗೆ ಬರೋದು ಬಿಟ್ರೆ, ಹಾಲಿಗೂ ದನದ ಹಾಲಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ತುಂಬಾ ಪಾಪದ ಹಾವು. ಹಾವಿನ ಬಗ್ಗೆ ತುಂಬಾ ಭಯ ಇರುವವರು ಇಂಥ ಹಾವುಗಳನ್ನ ಸ್ಪರ್ಶ ಮಾಡಿದ್ರೆ ಭಯ ಹೋಗುತ್ತೆ. ಇದು ನೋಡಿ, ಈಗ ಇದು ನಾನು ಸಾಕಿದ ಹಾವಲ್ಲ. ಇದಕ್ಕೆ ಸುಮಾರು ನನ್ನ ಪ್ರಕಾರ ಒಂದು ಹೆಚ್ಚು ಕಮ್ಮಿ ಒಂದು 8-10 ವರ್ಷ ಪ್ರಾಯ ಆಯ್ತು. ಮೆಲ್ಲ ಮುಟ್ಟಬೇಕು, ತುಂಬಾ ಹೂವಿನ ತರ ಮುಟ್ಟೋದು. ಮೆಲ್ಲ ಮೃದುವಾಗಿ ಮುಟ್ಟಿ ನೋಡಿ. ಎಷ್ಟು ತಂಪು ಉಂಟಲ್ವಾ? ನೀವು ಮುಟ್ತೀರಾ ಮಗ? ನೀನು ಇಲ್ಲ, ಭಯ ನೋಡಿ. ಇದು ಯಾಕೆ ನಿಮ್ಮನ್ನ ಸ್ಪರ್ಶ ಮಾಡ್ಲಿಕ್ಕೆ ಹೇಳಿದೆ ಅಂದ್ರೆ, ಇದ್ರ ಬಗ್ಗೆ ಯಾರೋ ಇಲ್ಲಿ ಒಬ್ರು ಬಂದ ಹಾವನ್ನು ಹೊಡೆದ್ರು ಅಂತ ಹೇಳಿದ್ರು. ಇಲ್ಲಿ ಯಾರೋ ಅಂದ್ರೆ ಹೊಡಿತಾರೆ ಸಾಮಾನ್ಯವಾಗಿ. ಇದ್ರ ಬಗ್ಗೆ ತಪ್ಪು ನಂಬಿಕೆ ಎಲ್ಲ ಇದ್ದು. ಕಂದಡಿ ಅಂತ ಗೊತ್ತಾಗ್ತದೆ. ಕಂದಡಿ ಮತ್ತೆ ಇದು
ನಾನು 30 ವರ್ಷದಿಂದ ಹಾವುಗಳ ಜೊತೆ ಇದ್ದೇನಮ್ಮ. ಹಾವುಗಳ ಬಗ್ಗೆ ಒಂದು ಪುಸ್ತಕ ಕೂಡ ನೋಡುವಾಗ ಕೈ ಹಿಡಿದಿರಲ್ಲ ಅದಕ್ಕೆ ಹೌದಾ, ನಮಗೆ ಗೊತ್ತಾಗ್ತದೆ ಇಲ್ಲಿ ಸಾಮಾನ್ಯ ನಮ್ಮ ಸುತ್ತಮುತ್ತ ಎಷ್ಟು ಪ್ರಭೇದದ ಹಾವು ಇದೆ ಎಲ್ಲ ನನಗೆ ಸಿಕ್ಕಿದೆ. ಸರ್ ಇಲ್ಲಿ ಕಲ್ಲಿನ ಇದು ಎಲ್ಲ ಉಂಟಲ್ಲ, ಇಲ್ಲಿ ಹೌದು, ಇಲ್ಲಿ ನೀರು ಹಾವೆಲ್ಲ ಜಾಸ್ತಿ ಇದೆ. ಮತ್ತೆ ನಮ್ಮಲ್ಲಿ ಹೌದು ಒಂದು ರೀಸೆಂಟ್ ಆಗಿ 1 ತಿಂಗಳು ಮುಂಚೆ ನಮ್ಮ ಮನೇಲಿ ಇಷ್ಟೇ ಸಣ್ಣ ಒಳಗೆ ಬಂದಿದೆ ಮನೆಯ. ಅದ್ರ ಫೋಟೋ ಏನಾದ್ರು ಉಂಟಾ? ಫೋಟೋ ಮನೆಯ ಒಳಗೆ ಬಂದದ್ದು ಸಣ್ಣ ಹಾವು ಒಂದಿಷ್ಟು ದಪ್ಪ ಇತ್ತಾ? ಅದು ಕಟ್ಟಾಗಿತ್ತು. ಅದು ಕಂದಡಿ ಅಲ್ಲ, ಕಟ್ಟು ತೋಳ ಹಾವು. ಅದು ವಿಷಕಾರಿ ಹಾವಲ್ಲ, ಎಲ್ಲರ ಮನೆಯೊಳಗೆ ಬರ್ತದೆ, ಹಲ್ಲಿ ತಿನ್ಲಿಕ್ಕೆ ಬರ್ತದೆ. ಆದ್ರೆ ಅದರ ಕಟ್ಟುಗಳನ್ನ ನೋಡಿ ಹೌದು ನಾವು ಕಂದಡಿ ಕಡಂಬಳ ಅಂತೇಳಿ ತಪ್ಪು ಹೆಸರು ಕೊಡ್ತೇವೆ. ಅದು ದೊಡ್ಡ ಸಮಸ್ಯೆ ಏನಂದ್ರೆ ನಮ್ಗೆ ಗೊತ್ತಿಲ್ಲದೆ ಹೊಡ್ತಾ ಇತ್ತು. ಇನ್ನೊಂದು ನಿಮ್ಗೆ ಹೇಳುದು ನಾನು ಬಿಟ್ಟಿದ್ರಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಒಂದು ಹಾವನ್ನು ನೀವು ಸಾಯಿಸ್ತೀರಿ ಅಂತ ತಿಳ್ಕೊಳ್ಳಿ. ನಿಮ್ಮ ವಟಾರದಲ್ಲಿ ಒಂದು ಹಾವು ಬಂತು, ಯಾವ್ದಾದ್ರು ಕಂದಡಿ ಬಂತು, ಕಡಂಬಳ ಬಂತು, ಅಥವಾ ಬೇರೆ ಹಾವು ವಿಷದ್ದು ಬಂತು, ನೀವೆಲ್ಲ ಒಟ್ಟು ಸೇರಿ ಅದನ್ನು ಬಡಿದು ಸಾಯಿಸ್ತೀರಿ. ಸಾಯಿಸಿದ ಕೂಡಲೇ ಏನಾಗ್ತದೆ ಅಲ್ಲಿ ಅಂದರೆ ಒಂದು ಹಾವನ್ನು ನಾವು ಇಲ್ಲಿ ನಿರ್ಮೂಲ ಮಾಡಿದ್ರು ಇನ್ನು ಭಯ ಇಲ್ಲ ಅಂತ ತಿಳ್ಕೊಳ್ತೀವಿ. ಆದರೆ ಅಲ್ಲೊಂದು ಕ್ರಿಯೆ ನಡೆಯುತ್ತೆ. ಒಂದು ಹಾವಿಗೆ ಹೊಡೆದು ಸಾಯ್ತದಲ್ಲ, ಆ ಹಾವು ಫೆರಮೋನ್ ಅಂತೇಳಿ ಒಂದು ಆರ್ಡರನ್ನು ಲೀಕ್ ಮಾಡ್ತದೆ, ಒಂದು ವಾಸನಾ ದ್ರವ್ಯವನ್ನು ಲೀಕ್ ಮಾಡ್ತದೆ. ನೋಡಿ ಇಲ್ಲಿ ಗುದದ್ವಾರದ ಮೂಲಕ ಇಲ್ಲಿಂದ ಲೀಕ್ ಮಾಡ್ತದೆ. ಇಲ್ಲಿ ಗುದದ್ವಾರ ಇಲ್ಲಿಂದ ಲೀಕ್ ಮಾಡಿದ್ದು ಕನ್ನಡಿ ಹಾವನ್ನು ಸಾಯಿಸಿದ್ರೆ, ಕಂದೋಡಿಯನ್ನು ಸಾಯಿಸಿದ್ರೆ ಅದೇ ಪ್ರಭೇದದ 2-3 ಹಾವುಗಳು ಅಲ್ಲಿಗೆ ಬರ್ತವೆ. ನೀವು ಏನು ಸುಟ್ಟರು ಅದರ ವಾಸನೆ ಗಾಳಿಯಲ್ಲಿರೋದನ್ನ ಗಾಳಿಯನ್ನು ಸುಡೋದಕ್ಕಾಗ್ತದೆ ನಿಮಗೆ? ಇಲ್ಲ ಅಲ್ವಾ, ಗಾಳಿಯಲ್ಲಿ ಇರ್ತದೆ. ಆ ವಾಸನೆಗೆ ಅದೇ ಪ್ರಭೇದದ 3-4 ಕನ್ನಡಿ ಹಾವುಗಳು ಆ ಜಾಗಕ್ಕೆ ಬಂದು ನಿಮ್ಗೆ ಗೊತ್ತಾಗೋದಿಲ್ಲ, ಬಂದು ಹೋದದ್ದು ಗೊತ್ತಾಗೋದಿಲ್ಲ. ಬಂದಿದೆ, ಆ ಜಾಗ ಹುಡುಕುತ್ತೆ, ಆ ಹಾವು ಇಲ್ಲ ಅಂತ ಗೊತ್ತಾದ ಕೂಡಲೇ ಆ ಜಾಗವನ್ನ ಈ ಹಾವುಗಳು ಆಯ್ಕೆ ಮಾಡ್ಕೊಂಡು ನಾವೇನ್ ಮಾಡ್ತೇವೆ ಅಂತ ಹೇಗೆ ಗೊತ್ತಾಗ್ತದೆ ಅದು ಕಂದೋಡಿಯಲ್ಲಿ? ಕಂದೊಡಿ ಅಂದ್ರೆ ಕನ್ನಡಿ ಹಾವು, ರಸೆಲ್ ಸ್ವೈಪರ್ ಅಂತ ಕರಿತೀವಿ. ಶರೀರದ ಮೇಲೆ ಕುತ್ತಿಗೆಯಿಂದ ಬಾಲದವರೆಗೆ ಡೈಮಂಡ್ ಶೇಪ್ ಮುದ್ರೆ ಇದೆ, ಸರಪಳಿ ಆಕೃತಿ ಇದೆ, ಅಥವಾ ರುದ್ರಾಕ್ಷಿ ಮಾಲೆಯ ತರ ಒಂದು ರೀತಿ. ನಿಮ್ಗೆ ಫೋಟೋ ತೋರಿಸ್ತೇನೆ, ನನ್ನ ಹತ್ರ ಮೊಬೈಲಲ್ಲಿ ಫೋಟೋ ಇದೆ. ಅದು ಕಂದಡಿ ಮುದ್ರೆ 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 ಇರ್ತದೆ, ಡೈಮಂಡ್ ಶೇಪ್ ಸರಪಳಿ ರೀತಿಯಲ್ಲಿ ಬಾಲದವರೆಗೆ ಚಿಹ್ನೆ ಇರ್ತದೆ. ನೀವು ಅದಕ್ಕೆ ತೊಂದರೆ ಮಾಡಿದ ಕೂಡಲೇ ಅವ್ರು ಜೋರಾಗಿ ಹಿಸ್ಸಿಂಗ್ ಮಾಡುತ್ತೆ, ಬುಸುಗುಟ್ಟುತ್ತೆ, ಕುಕ್ಕರಿನ ವಿಜಿಲಿನ ಶಬ್ದ ಮಾಡುತ್ತೆ. ಅದು ಯಾವಾಗ ಅದು ಹೆದ್ರಿ ನಿಮ್ಮನ್ನು ಹೆದರ್ಸೋದು. ಯಾವ ಹಾವು ಕೂಡ ಅನವಶ್ಯಕವಾಗಿ ಪಟ್ಟನೆ ಕನ್ನಡಿ ಹಾವೇ ಇರಲಿ, ನೀವು ಸಮೀಪ ಹೋದ ಕೂಡಲೇ ಅದಕ್ಕೆ ಗೊತ್ತಾಗುತ್ತೆ. ಗೊತ್ತಾದ ಕೂಡಲೇ ಅದು ಅದರ ಒಂದು ಹಿಸ್ಸಿಂಗ್ ಮಾಡಿ ನಿಮ್ಮನ್ನು ಹೆದರ್ಸುತ್ತೆ, ಕಚ್ಚೋದಿಲ್ಲ. ಕಚ್ಚಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ಹಾವು ಕಚ್ಚಬೇಕಾದ್ರೆ ಏನು ಮಾಡ್ಬೇಕು? ತುಳಿದ್ರೆ ನೋಡಿ 60-70 kg ಭಾರದ ದೇಹವನ್ನ ಇಷ್ಟು ದೊಡ್ಡ ಕನ್ನಡಿ ಹಾವಿನ ಮೇಲೆ ನಾವು ಇಟ್ಟಾಗ ಏನಾಗ್ಬೋದು, ಅದಕ್ಕೆ ಎಷ್ಟು ನೋವಾಗ್ಬೋದು. ಆ ನೋವೆಲ್ಲ ಕಚ್ಚೋದು ಸಹಜ ಅಲ್ವ? ಇಲ್ಲದಿದ್ರೆ ಯಾವ ಹಾವುಗಳೂ ಕಚ್ಚೋದಿಲ್ಲ. ಇನ್ನೊಂದು ನಾನು ನಿಮ್ಗೆ ಹೇಳಲಿಕ್ಕೆ, ಈ ಪರಿಸರ ನೋಡಿದ್ರೆ ಗೊತ್ತಾಗ್ತದೆ, ಸುಮಾರು 8-11 ಪ್ರಭೇದ ಸ್ಪೀಶೀಸ್ ಹಾವುಗಳು ಇಲ್ಲಿದೆ. ಖಂಡಿತ ಹೋಗ್ಲಿಕ್ಕೆ ಇದ್ರೆ ಬರ್ತಾ ಇರ್ತದೆ. ತೋಳ ಹಾವು ಕೂಡ ಇತ್ತು, ಇದ್ದಷ್ಟು ತೋಳ ಹಾವು ಲಾಸ್ಟ್ ಟೈಮ್ ಬಂದಿತ್ತು. ತೋಳ ಹಾವು ಬಂದಿತ್ತು, ಮನೆ ಒಳಗೆ ಬರ್ತದೆ, ಹಲ್ಲಿ ತಿನ್ಲಿಕ್ಕೆ ಬರ್ತದೆ. ತೋಳ ಹಾವು ಬಂದರೆ ಓಡಿಸ್ಬಾರ್ದು ನಿಜವಾಗಿ, ಅದೇನು ವಿಷಕಾರಿ ಹಾವಲ್ಲ. ಈಗ ನಾನು ಹೇಳಿದೆ 8-11 ಪ್ರಭೇದ ಅಂತೇಳಿ. ಅಷ್ಟು ಪ್ರಭೇದದ ಹಾವುಗಳು ನಿಮ್ಮ ವಟಾರದಲ್ಲಿದ್ದರೆ ಆ ಇಡೀ ಪರಿಸರ ಅಷ್ಟು ಆರೋಗ್ಯಪೂರ್ಣ ಅಂತ ಲೆಕ್ಕ. ಆದರೆ ಅದರಲ್ಲಿ 2-3 ಪ್ರಭೇದ ಹಾವಿಲ್ಲ. ಈಗ ಉದಾಹರಣೆಗೆ ಕಡಂಬಳ ಇಲ್ಲ ಅಂತ ತಿಳ್ಕೊಳ್ಳಿ, ನಿಮ್ಮ ವಟಾರದಲ್ಲಿ ಕಡಂಬಳ ಹಾವಿಲ್ಲ ಅಂತ ತಿಳ್ಕೊಳ್ಳಿ, ಅಲ್ಲೊಂದು ಅಸಮತೋಲನ ನಡೀತದೆ. ಕಡಂಬಳ ಹಾವಿನ ಕೆಲಸ ಏನು ಅಂದ್ರೆ, ಕಡಂಬಳ ಗೊತ್ತಾ, ಇಡೀ ಶರೀರ ಬಣ್ಣ ಮರದ ಮೇಲೆ ಫುಲ್ ಡಾರ್ಕ್ ಬ್ಲಾಕ್ ಇರ್ತದೆ, ಸರಿ ಬ್ಲಾಕ್, ವೈಟ್ ಲೈಟ್ ಲೈನ್, ಸಣ್ಣ ಸಣ್ಣ ಲೈನ್, ಒಂದಿಷ್ಟು ದಪ್ಪ ಇತ್ತ, ಅದು 2 ಜೋಡಿ ಕಟ್ಟುಗಳು ಬರ್ತಾವ ಅದ್ರ ಶರೀರದಲ್ಲಿ. ಆ ಹಾವು, ಒಂದು ಹಾವು ನಿಮ್ಮ ವಟಾರದಲ್ಲಿದ್ರೆ ನಾಗರ ಹಾವಿನ ವಂಶ, ಕನ್ನಡಿ ಹಾವಿನ ವಂಶ, ಅಥವಾ ಬೇರೆ ವಿಷರಹಿತ ಹಾವುಗಳನ್ನೆಲ್ಲ ತಿನ್ನೋದು ಅದೇ ಕಡಂಬಳ. ಪಗಳ ಬರ್ತದೆ, ಹೌದು. ಅದು ಅದ್ರ ಬಗ್ಗೆ ಅದು ಎಷ್ಟೆಷ್ಟು ಒಳ್ಳೇದು. ಸಣ್ಣ ಸಣ್ಣ ಕಪ್ಪೆಗಳು, ಚಿಟ್ಟೆ ಪತಂಗಗಳನ್ನ ತಿಂದು ಈ ಹಸಿರು ಪರಿಸರವನ್ನು ಚಂದ ಇಟ್ಕೊಳ್ತದೆ. ಇಲ್ಲ, ಅದ್ರ ಬಗ್ಗೆ ಏನಾದ್ರೂ ಇದೆಯಾ ನಮಗೆ? ರಾತ್ರಿ ತುಳಿಲಿಕ್ಕೆ ಅಮ್ಮ, ಹಾವುಗಳು ಯಾವತ್ತೂ ನಾವು ಸಂಚಾರ ಮಾಡುವ ದಾರಿಯಲ್ಲಿ ಸಂಚಾರ ಮಾಡೋದು. ಹಾವುಗಳು ಹೇಗೆ ಸಂಚಾರ ಮಾಡ್ತಾವಂದ್ರೆ, ಈಗ ಇದು ದಾರಿ ನೀವು ನಡ್ಕೊಂಡು ಬರೋದಲ್ವಾ, ಹಾವು ಇದ್ರ ಮೂಲೆಯಿಂದ ಹೋಗ್ತದೆ, ಈ ಗೋಡೆಗೆ ಅಂಟ್ಕೊಂಡು ಹೋಗ್ತದೆ. ನಾವು ಗೋಡೆಗೆ ಅಂಟಿ ನಡೆಯುವುದಿಲ್ಲ, ಮಧ್ಯದಲ್ಲಿ ನಡೀತೀವಿ. ಹಾವುಗಳಿಗೆ ಗೊತ್ತಿದೆ, ಅದಕ್ಕಾಗಿ ಒಂದು ಮೂಲೆಯಲ್ಲಿ ಸಂಚಾರ ಮಾಡ್ತಾರೆ. ಅವುಗಳು ಕಚ್ಚುವಂಥ ಸಂದರ್ಭ ಯಾವಾಗ ಅಂದರೆ, ಈಗ ಒಂದು ಕನ್ನಡಿ ಹಾವು ಒಂದು ಇಲಿಗೆ ಅದರ ಆಹಾರಕ್ಕೆ ಇಟ್ಟಿದೆ, ಗುರಿ ಇಟ್ಟಿದೆ. ಆ ಸಂದರ್ಭ ಅದರ ಪೂರ್ಣ ಗಮನ ಇಲಿಯ ಮೇಲೆ ಇರ್ತದೆ. ಆವಾಗ ನಾವು ಮಧ್ಯ ಪ್ರವೇಶ ಮಾಡಿದ್ದು ಗೊತ್ತಿಲ್ಲದೆ ನಾವು ಅದನ್ನು ತುಳಿದು ಕಚ್ಚು. ಇಲ್ಲದಿದ್ದರೆ ನಾವು ಬರುವಾಗ ನಮ್ಮ ನಡೆದು ಬರುವಂಥ ಭೂಮಿಯ ಕಂಪನ, ಶರೀರದ ವಾಸನೆ ಗೊತ್ತಾಗಿ ದೂರ ಓಡಿ ಹೋಗ್ತದೆ. ಇದು ನೋಡಿದ್ರ
ಎಷ್ಟು ಪಾಪ ಇದೆ ನೋಡಿ. ಇದನ್ನು ನಾವು ಇಲ್ಲೇ ಎಲ್ಲಾದ್ರೂ ಬಿಟ್ಬಿಡೋಣ, ಹೋಗ್ಲಿ ಅಲ್ವಾ? ಅಪಾಯ ಇಲ್ಲ, ಕೊಂಡೋಗ್ಬೇಕಾ, ದೂರ ಬಿಡ್ಬೇಕಾ? ಮ್ಯೂಸಿಯಂಗೆ ತಗೊಂಡೋಗಿತ್ತು. ನಾನು ತಗೊಂಡೋಗಿ ದೂರ ಬಿಡ್ತೇನೆ. ಈಗ ಇವುಗಳ ಇದು ಮಿಲನ ಕಾಲ. ಈಗ ಈ ಮೇಟಿಂಗ್ ಸೀಸನ್ ಶುರುವಾಗಿದೆ. ನಾಡ್ದು ಜೂನ್ವರೆಗೆ ಸಂತಾನೋತ್ಪತ್ತಿ ಕಾಲ. ಹಾಗಾಗಿ ನಿಮ್ಗೆ ಇನ್ನು 2-3 ಕಾಣಲಿಕ್ಕೆ ಸಿಗ್ಬೋದು. ಆಯ್ತು, ಹಾಗಾದ್ರೆ ಹಲ್ಲೆಲ್ಲ ಅಂತ ಇರೋದಿಲ್ಲ ಅದಕ್ಕೆ. ಹಲ್ಲಿದೆ ಸುಮಾರು 60-70 ಹಲ್ಲಿದೆ. ನಮ್ಗೆ ಇರುವಾಗ 2 ದವಡೆ ಇದೆ, ಸಣ್ಣ ಸಣ್ಣ ಹಲ್ಲುಗಳು ನೀವು ಕಂದೊಡಿ ಸಹ ಹಿಡಿತೀರಾ? ಎಲ್ಲ ಹಿಡಿದಿದೆ. ನಮ್ಮ ಕಾಳಿನ ಸರ್ಪದವರಿಗೆ ಎಲ್ಲ ಹಿಡಿದಿದೆ. ಕಂದೊಡಿ ಏನು ಮಾಡುದಿಲ್ವಾ ಸರ್? ಇಲ್ಲ, ಅದೇ ಹೇಳಿದಲ್ವಾ, ಕನ್ನಡಿ ಹಾವು ಅಂತಲ್ಲ, ಯಾವ ಹಾವಿಗೂ ನೀವು ನೋವು ಮಾಡಬೇಕು, ಹಿಂಸೆ ಮಾಡಬೇಕು, ಆವಾಗ ಪ್ರತಿಕ್ರಿಯೆ. ನಮ್ಗೆಲ್ಲ ಬರ್ತಾ ಇರ್ತಲ್ಲ ನಮ್ಗೆ ತುಂಬಾ. ಕಲ್ಲಲ್ಲ ಅಲ್ಲ, ನೀವು ಅದನ್ನು ಬೆಳ್ಸಲ್ಲ. ಎಂತ ಗೊತ್ತು, ಒಂದ್ಸಲ ನಾವೀಗ ನೋಡಿದ್ರೆ ಕಂದೊಡಿ ಅಂತಲೇ ಹಿಂದೆ ಕೂಡ ನಾವು ಕನ್ನಡಿ ಅಂತಲೇ ಅಲ್ಲ. ಪಟಕ ಎಲ್ಲ ಬಡ್ದು ಅದು ಹೊಡೆಯುವಂಥದ್ದು ಮಾಡಬಾರ್ದು. ಯಾಕಂದ್ರೆ ಈಗ ನಮ್ಮ ಸೃಷ್ಟಿ ಯಾರು ಮಾಡಿದ್ದಾರೆ, ಯಾವ ಶಕ್ತಿ ನಮ್ಮನ್ನು ಸೃಷ್ಟಿ ಮಾಡಿದ್ದು, ಅದೇ ಶಕ್ತಿ ಇವುಗಳನ್ನು ಮಾಡಿದ್ದಲ್ಲ. ಕಾರಣ ಇಲ್ಲದೆ ಹಾವುಗಳು ಯಾವುದು ಹುಟ್ಟೋದಿಲ್ಲ. ಈಗ ಕನ್ನಡಿ ಹಾವಾಗಿಲ್ಲಿ ಕಾಣಬಾರ್ದು. ಹಾಗಾಗಿ ಇದನ್ನು ಸ್ವಲ್ಪ ದೂರ ಎಲ್ಲರೂ ಬಿಟ್ಟು ಬಿಡುವ, ನಿಮಗೆ ಭಯ ಬೇಡ, ಸರಿನಾ? ಸರಿ. ಓಕೆ, ಏನಿದ್ರು ಬರ್ತೀರಾ ನೀವು? ಏನಿದ್ರು ಬರ್ತೇನೆ, ತೊಂದರೆ ಆದ್ರೆ ಬರ್ತೇನೆ. ನಮ್ಮ ತಾಯಿ ಹೆಬ್ಬಾವು ಹೆಬ್ಬಾವು ಹಿಡಿಬಾರ್ದು, ಹೆಬ್ಬಾವನ್ನು ಹಿಡಿಸಬಾರ್ದು. ಹೆಬ್ಬಾವು ನಿಮ್ಮ ವಟಾರದಲ್ಲಿದ್ದರೆ ಮನುಷ್ಯನಿಗೆ ಏನಪಾಯ? ಕೋಲಿ ಹಿಡಿತದೆ. ಕೋಳಿ ಹಿಡಿತದೆ, ನಾಯಿ ಬೆಕ್ಕನ್ನು ಹಿಡಿತದೆ. ತುಂಬಾ ಕೋಳಿ ಸಾಕಿದ್ರೆ ಕೋಳಿ ಹಿಡಿತದೆ. ಕೋಳಿ ಯಾಕೆ ಹಿಡಿತದೆ? ನಾಯಿ ಬೆಕ್ಕನ್ನು ಯಾಕೆ ಹಿಡಿತದೆ ಹೇಳಿ? ಅದಕ್ಕೆ ಆಹಾರ ಇಲ್ಲ ಅಂತ. ಹಾ, ಕರೆಕ್ಟ್ ಹೇಳಿದ್ರಿ ನೀವು. ಅದು ವಾಸ ಮಾಡುವಂತ ಎಲ್ಲ ಕಾಡು ಗುಡ್ಡಗಳನ್ನು ನಾವು ನಾಶ ಮಾಡಿದ್ದೀವಿ. ಅಳಿದುಳಿದದ್ದೆಲ್ಲ ನಮ್ಮ ಜನವಸತಿಗೆ ಬರ್ತವೆ. ಬಂದು ಆಹಾರ ಬೇಕಲ್ಲ. ಕಾಡಲ್ಲಿರುವ ಯಾವ ಪ್ರಾಣಿಯನ್ನು ನಾವು ಬಿಡೋದಿಲ್ಲ. ಆವಾಗ ಇದು ನಮ್ಮ ಆಹಾರವನ್ನು ತಿಂತದೆ. ಕಾಡೆಲ್ಲ ನಾಶ ಮಾಡಿದ್ರೆ ನಾಡಿಗೆ ಬರ್ತದೆ. ಅವು ಬರ್ತಾವಲ್ವಾ? ನಾವು ಹಾಗಲ್ಲ, ನಮ್ಮ ಒಂದು ಪ್ರದೇಶ ನಾಶ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು? ಹಾಗೆ. ಓಕೆ, ಥ್ಯಾಂಕ್ ಯು ಸರ್. ಆಯ್ತಾ? ಇದೊಂದು ಅಡ್ರೆಸ್ ಬರೀವಾ, ಬನ್ನಿ. ಇನ್ನು ಇದು ಹಾವು ಬಂದ್ರೆ ಏನ್ ಮಾಡ್ತೀರಿ? ಇಲ್ಲಿ ಈ ತರದ ಹಾವು ಬಂದ್ರೆ ನಿಮ್ಗೆ ಕಾಲ್ ಮಾಡಿ ಬೇಡ, ಅಲ್ಲಿ ಕಾಲ್ ಮಾಡೋದು ಬೇಡ. ಬೇರೆ ಕಡೆ ಬಿಟ್ರೆ ಇದು ಗೊತ್ತಾಯ್ತಲ್ಲ, ಇದನ್ನು ಒಂದು ಕೋಲಲ್ಲಿ ಎತ್ತಿ ಒಂದು ಮೂಲೆ ಹಾಕಿಬಿಡಿ. ಏನು ಮಾಡಬೇಡಿ, ಇದು ಏನು ತೊಂದರೆ ಇಲ್ಲ. ಓಡಿಸುದು ಬಂದು. ಹೌದು. ನೋಡಿರಲ್ಲ ಸ್ನೇಹಿತರೆ, ಆ ಜನರ ಆಸಕ್ತಿ, ಕಾಳಜಿ, ಹಾವಿನ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋ ಒಂದು ಕುತೂಹಲ ಅವರಲ್ಲಿ ಹೇಗೆ ಅವರು ಮಾತನಾಡಿದರು ನೋಡಿ. ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರು. ಅವರಲ್ಲಿರುವಂಥ ಹಾವಿನ ಭಯವನ್ನು ಇದು ಮಾಡಿದರು. ಅದಕ್ಕೆ ನನಗೆ ಮಾಹಿತಿಯನ್ನು ಕೂಡ ಕೊಟ್ಟೆ. ಇನ್ನು ಮುಂದಕ್ಕೆ ಇಂಥ ಹಾವುಗಳು ಅವರು ವಟಾರಕ್ಕೆ ಬಂದರೆ ಖಂಡಿತವಾಗಲೂ ಅವ್ರು ಯಾರು ಹಾವನ್ನು ಸಾಯಿಸೋದಿಲ್ಲ ಅನ್ನೋ ನಂಬಿಕೆ ನನಗೆ ಅಲ್ಲಿ ಬಂದುಬಿಟ್ಟಿತ್ತು. ನೀವು ಕೂಡ ಈ ಹಾವನ್ನು ಆದಷ್ಟು ಸಂರಕ್ಷಣೆ ಮಾಡಿ ಅಂತ ಹೇಳ್ತಾ ನಮಸ್ಕಾರ.